ಚೆನ್ನಾಗಿದೆ ಸರ್. ಮೂವಿ ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್, ಭಾರಿ ಚೆನ್ನಾಗಿದೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಸರ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಪಿಕ್ಚರ್ ಸೆಟ್ ನೋಡ್ಬೋದು. ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಇನ್ಸಲ್ ನೋಡಬಹುದು, ಅದರಂತ ಕಾಸಿಲ್ಲ ಸರ್ ಭಾಳ ಚಲೋ ಐತಿ ಪಿಕ್ಚರ್. ಬಡಿ ಕಡೆ ಅನ್ನೋ ಇವತ್ತಿನ ಕಾಲದಾಗ, ಅದಕ್ಕೆ ಅನ್ನೋ ಕಾಲದಾಗ ಅತಿ ಕೌಟುಂಬಿಕವಾಗಿ ನೋಡುವಂತ ಪಿಕ್ಚರ್ ಐತಿ. ಸಂಬಂಧಕ್ಕೆ ಯಾವ ರೀತಿ ಬೆಲೆ ಕೊಡ್ಬೇಕು ಎಲ್ಲ ಭಾಳ ಚಲೋ ಐತಿ. ಆಮ್ಯಾಗ ಇವತ್ತಿನ ಜಮಾನದಾಗ ಎಲ್ಲೇ ಹೊಂಟೇಪ ಅಂತಂದ್ರ ಅದ ಏನೋ ಒಂದ್ ಅಡೆತಡೆ ಆತಂದ್ರ ಅದನ್ನ ಅಲ್ಲಿಗೆ ನಿಲ್ಲಿಸಿ ಬೇಡ ಏನೋ ಅಂತ ಹೇಳಬಹುದೈತಿ. ಬಟ್ ಹಂಗಲ್ಲ, ಯಾವ್ದೇ ಅಡೆತಡೆ ಆದ್ರೂ ಜೀವನ ಪಯಣದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ಯಾವ ರೀತಿ ಅನ್ನೋದು ಒಂದು ಚಂದಾಗಿ ಕಥೆ ಹೇಳ್ಕೊಟ್ರೆ ಅದು ಸತ್ಯ ಬರೀ. ಈಗ ಸಮಾಜಕ್ಕಿಂತ ಮೂವಿ ಬಹಳ ಇಂಪಾರ್ಟೆಂಟ್ ಸರ್. ತುಂಬಾ ಒಳ್ಳೆ ಮೂವಿ. ತಂದೆ ತಾಯಿ ಭಾವನೆಗಳು, ಎಲ್ಲರ ಭಾವನೆಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಸರ್ ಈ ಮೂಲಕ. ಸೊ ಇದು ಕನ್ನಡಕ್ಕೆ ಮತ್ತೊಂದು ಇಂಥ ಮೂವಿ ಬಂದಿದ್ದು ತುಂಬಾ ಸಂತೋಷ ಸರ್. ಧನ್ಯವಾದಗಳು. ಒಳ್ಳೆ ಚಿತ್ರ ಸರ್, ಒಳ್ಳೆ ಫಿಲಿಂ ಚಿತ್ರ, ಒಳ್ಳೆ ಎಲ್ಲರೂ ಸಂಸಾರ ನೋಡ್ಬೋದು, ಕುಟುಂಬ ನೋಡ್ಬೋದು ಚಿತ್ರ. ಒಳ್ಳೆ ಸಂಸ್ಕಾರ ಹೆಂಗೆ ಇರ್ಬೇಕು ಮನೆಯಲ್ಲಿ, ಹೆಂಗೆ ಸೊಸೆಯಾಗಿ ಹೆಂಗ್ ಬಾಳ್ಬೇಕು ಮನೆಯಲ್ಲಿ, ಎಲ್ಲರ ಜೊತೆ ಹೆಂಗ್ ಹೊಂದಾಣಿಕೆ ಆಗುತ್ತೆ. ಒಳ್ಳೆ ಚಿತ್ರ ಸರ್. ಇಂಥ ಚಿತ್ರಗಳು ಇನ್ನ ಬರಲಿ, ನಮ್ಮ ಕನ್ನಡ ಚಿತ್ರರಂಗ ಏನೋ ಬೆಳೀಲಿ ಅಂತ ಹಾರೈಸ್ತೀವಿ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದೆ. ತುಂಬಾ ಬೇಕಾಗಿತ್ತು ಫ್ಯಾಮಿಲಿಗೋಸ್ಕರ ಒಂದು ಮೂವಿ, ಚೆನ್ನಾಗಿದೆ ಸರ್. ಅಪ್ಪ ಅಮ್ಮದ ಸಿನಿಮಾ ಸೂಪರ್ ಆಯ್ತು. ಸಿನಿಮಾ ಅಲ್ಲೂ ಬರ್ತದೆ ನನಗೆ, ಇನ್ನೊಂದ್ಸಲ ನೋಡಿದಾಗ ಆಸೆ ಬರ್ತದೆ. ತುಂಬಾ ಇಷ್ಟ ಸಿನಿಮಾ. ಹಂಗ ಸಿನಿಮಾ ತೆಗಿಬೇಕು ಸರ್ ನಮ್ಮ ಕನ್ನಡದಲ್ಲಿ, ಅದು ತೆಗಿಬೇಕು ಹೀರೋಗಳು. ಹಂಗ ಅರ್ಜುನ್ ಸರ್ಜಾ ಮತ್ತು ಸೂಪರ್ ಸರ್. ಒಳ್ಳೆ ಅಂದ ಅಪ್ಪ ಆಕ್ಟರ್ ಡಾಕ್ಟರ್ ಯಾರು ಗೊತ್ತಾ ಅವ್ರ ಹೆಸರು? ಹಿಂದಿ ಕನ್ನಡ ಡಾಕ್ಟರ್ ಜೀವ, ಅವನು ಅಪ್ಪ. ಮತ್ತೊಂದು ನೋಡ್ಲೇಬೇಕು, ನೋಡ್ಬೋದು, ಹೆಣ್ಮಕ್ಳು ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಧ್ರುವ ಸರ್ಜಾ ಸೂಪರ್. ಧ್ರುವ ಸರ್ಜಾ ಮಾತ್ರ ಅಲ್ಟಿಮೇಟ್ ಸೂಪರ್ ಹಿಟ್ ಸರ್. ಪಿಕ್ಚರ್ ಮಾತ್ರ ಸೂಪರ್. 100-200% ಗ್ಯಾರಂಟಿ ಸಕ್ಕತ್ತಾಗಿದೆ ಪಿಕ್ಚರ್. ಅಂತ ಸ್ಟೋರಿ ಬರೋಕೆ 2 ವರ್ಷದಿಂದ ಕಾಯ್ತಾ ಇದ್ದು. ಫ್ಯಾಮಿಲಿ ಸ್ಟೋರಿ ವಿತ್ ಲವರ್ ಸ್ಟೋರಿಗಳು ಮತ್ತೆ ಡಾಕ್ಟರ್ ಮಾಡೋದು ಅಂತ, ಮತ್ತೆ ಫ್ಯಾಮಿಲಿ ಕುತ್ಕೊಂಡು 10 ಸತಿ ನೋಡಿದ್ರು ಬೇಜಾರಾಗಲ್ಲ ಸರ್, 5 ಸೆಕೆಂಡ್ ಬೇಜಾರಾಗಲ್ಲ ಸರ್, ಅಷ್ಟು ಚೆನ್ನಾಗಿದೆ ಪಿಕ್ಚರ್ ಮಾತ್ರ. ಎಲ್ಲ ಕುಟುಂಬ ಸಮೇತ ನೋಡ್ಬೋದು ಸರ್. ಸಾಂಗು ಮತ್ತೆ ಅಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಸಾಂಗ್ ಬರ್ತಿದ್ದಾರೆ, ಅದು ಅರ್ಥ ಮಾಡ್ತಾ ಮೈಂಡಿಗೆ ಹೋದ್ರೆ ಅವ್ನ ಇನ್ನ 20 ಅಲ್ಲ 50 ಸತಿ ಬೇಕಾದ್ರೆ ನೋಡ್ಬೋದು, ಆ ತರ ಸಾಂಗ್ ಇದೆ. ಮೂವಿ ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋ ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅವರು. ಚೆನ್ನಾಗಿದೆ, ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಹೆಸರು ರಾಜು ಅಂತ, ಡೈರೆಕ್ಟರ್. ನಾವು ಈ ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಇದೆ. ಆಕ್ಚುಲಾಗಿ ಆ ಮ್ಯೂಸಿಕ್ ಆದ್ರೆ ವಂಡರ್ಫುಲ್ ಮ್ಯೂಸಿಕ್. ಸೊ ಆ ಹಿಂದಿ ಸಿನಿಮಾ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಕಬಿ ಖುಷಿ ಕಬಿ ಗಮ್ ಸಿನಿಮಾ ಯಾವ ತರ ಫೀಲ್ ಎಂಟರ್ಟೈನರ್ ಇದೆಯೋ ಇದು ಅಂತ ಆ ತರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಒಳ್ಳೆ ಫೀಲ್. ಲವರ್ಸ್ ಆದ್ರೇನು, ಯೂತ್ ಆದ್ರೇನು, ಪೇರೆಂಟ್ಸ್ ಜೊತೆ ಹ್ಯಾಪಿಯಾಗಿ ಕುತ್ಕೊಂಡು ಕ್ಲೀನ್ ಅಂಡ್ ಗ್ರೀನ್ ಸಿನಿಮಾ. ಒಂದು ಕಾಸ್ಟ್ಯೂಮ್ ವಲ್ಗಾರಿಟಿ ಇಲ್ಲ, ಹಂಗೆ ಒಂದು ಡೈಲಾಗ್ ವಲ್ಗಾರಿಟಿ ಇಲ್ಲ. ಕುಟುಂಬ ಸಮೇತ ನೋಡಿ ಎಂಜಾಯ್ ಮಾಡಿ ಫುಲ್ ಮಿಸ್ ತರ ಬಂದು ಹ್ಯಾಪಿಯಾಗಿ ಸಂತೋಷಗೊಳ್ಳುವಂತ ಮೂವಿ. ಡೆಫಿನೆಟ್ಲಿ ಈ ತರ ಮೂವಿ ಈ ಸಮಾಜಕ್ಕೆ ಈ ಸದ್ಯಕ್ಕೆ ಬೇಕೇ ಬೇಕು. ಸೊ ಪ್ರತಿಯೊಬ್ರು ಇದನ್ನ ನೋಡಿ ಸಮಾಜ ಕೂಡ ಇಂಥ ಸಿನಿಮಾ ಎಂಕರೇಜ್ ಮಾಡ್ಬೇಕು. ಡೆಫಿನೆಟ್ಲಿ ತುಂಬಾ ಹ್ಯಾಪಿ. ಒಳ್ಳೆ ಬಂದವ್ರಿಗೆಲ್ಲ ಹ್ಯಾಪಿ, ಸಂತೋಷ ಕೊಡುತ್ತೆ ಈ ಸಿನಿಮಾ. ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತೆ ಎಲ್ಲ ರಕವಾದ ಫೀಲ್ ಗುಡ್ ಮೂವಿ. ಸೊ ತುಂಬಾ ಸಂತೋಷ ಆಗುತ್ತೆ. ಮನಸ್ಸಿಗೆ ಆರ್ಟಿಗೆ ಟಚ್ ಆಗುತ್ತೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆಯಪ್ಪ. ಅರ್ಜುನ್ ಸರ್ಜಾ ಇಬ್ಬರು ಫಿಲ್ಮ್ ಚೆನ್ನಾಗಿ ಬಂದಿದೆ, ಹೀರೋಯಿನ್ ಸೂಪರ್. ಸೂಪರ್ ಇದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಫಿಲ್ಮ್. ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಎಕ್ಸಲೆಂಟ್, ಸೂಪರ್ ಸರ್, ಸೂಪರ್ ಹಿಟ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಗ್ಯಾರಂಟಿ ಸೂಪರ್ ಆಗಿದೆ ಫಿಲಮ್. ಧ್ರುವ ಸಖತ್ ಮಾಡಿದ್ದಾರೆ, ಆಕ್ಟಿಂಗ್ ಫ್ಯಾಮಿಲಿ ಕುತ್ಕೊಂಡು ನೋಡುತ್ತಾರೆ, ಸೂಪರ್ ಆಗಿದೆ. 100% ಗ್ಯಾರಂಟಿ.
ನಾವು ಕನಸು ಹೋಗ್ಲಿಕ್ಕೆ ಅಂತ ಹೇಳ್ತಿರೋದು. ಈ ಫಿಲಂ ಒಂದು ಸೂಪರ್ ಆಗಿದೆ. ಪ್ರತಿಯೊಂದು ಅಭಿಮಾನಿಗಳ ಮುಂದೆ ತುಂಬಾ ಖಂಡಿತವಾಗಿ ಫ್ರೀಯಾಗಿ ಟಿಕೆಟ್ ಬಿಟ್ಟಿದ್ದಾರೆ, ಬಂದು ನೋಡ್ಲಿ. ಇಂಥ ಬಡವರಿಗೂ ಒಂದು ಹೆಲ್ಪ್ ಆಗ್ಲಿ ಅಷ್ಟೇ, ಬೇರೆ ಏನಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇನ್ನು 3 ಸಾರಿ ನೋಡ್ತೀನಿ. ಗೋಮಾತೆನೆ ರಕ್ಷಣೆ ಮಾಡಿ. ಸೂಪರ್ ಸೂಪರ್ ಫಿಲ್ಮ್. ಈ ಒಂದು ಜನರೇಷನ್ ಅಲ್ಲಿ ಇಂಥ ಡೈರೆಕ್ಟ್ ಆಗಿ ಥ್ಯಾಂಕ್ ಯು ನೋಡ್ಬೋದು.